ಹಾಯ್ ಹಲೋ ನಮಸ್ಕಾರ. ನೀತು ಜ್ಞಾ ವಿಡಿಯೋಗೆ ಸ್ವಾಗತ. ಇವತ್ತಿನ ಬ್ಲಾಗಲ್ಲಿ ಏನು ಅಂದರೆ, ವಿಶೇಷ ಏನಂದರೆ, ನಾವು ಹಾಸನಿಗೆ ಯಾವಾಗೆಲ್ಲ ಹೋಗ್ತೀವೋ ನನಗೆ ಆವಾಗಲೇ ಅವತ್ತೆಲ್ಲ ಅನಿಸುತ್ತೆ ಏನೋ ಒಂದು ವಿಶೇಷ ಅಲ್ಲ ಅಂತ. ಅಷ್ಟು ಬಿಟ್ಟರೆ ಬೇರೆ ನಾರ್ಮಲ್ ಆಗಿರುತ್ತೆ. ಯಾಕೆ ಅಂದರೆ ನಾವು ಹೋಗಿದ್ದೇನಕ್ಕೆ ಅಂತ ಮುಂದೆ ಹೇಳ್ತೀನಿ ನೋಡಿ. ಸರಿ ಬನ್ನಿ, ನೋಡಿದ್ರಲ್ಲ ಗೊತ್ತೇ ಆಗಿಬಿಟ್ಟಿದೆ. ವಿಠಲ ರುಕ್ಮಿಣಿ ದೇವಸ್ಥಾನಕ್ಕೆ ಹೊರಟಿದ್ವಿ. ಯಾಕಂದರೆ ನಮ್ಮದು ವಿಠಲ ರುಕ್ಮಿಣಿ ದೇವಸ್ಥಾನದ್ದು ತೇರು ಬರುತ್ತೆ ನಮ್ಮ ಅಂಗಡಿ ಸೈಡಿಂದ. ನಮ್ಮ ರೋಡಿಂದನೇ ಬರುತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ ವರ್ಷ ಯಾವಾಗಲೂ ಪೂಜೆ ಕೊಡ್ತೀವಿ. ಈ ವರ್ಷವೂ ಪೂಜೆ ಕೊಡಬೇಕಿತ್ತು. ಹಾಗಾಗಿ ನಮ್ಮ ಬೆಳಗ್ಗೆನೇ ಪ್ರಯಾಣ ಇದ್ದಿದ್ದು ಬೆಂಗಳೂರು ಕಡೆ. ಬೆಳಗ್ಗೆ ತಿಂಡಿ ಮಾಡ್ಕೊಂಡು ಉಪ್ಪಿಟ್ಟು ಮಾಡ್ಕೊಂಡು 4 ಗಂಟೆಗೆ ಎದ್ಬಿಟ್ಟು ಹೋಗೋವರೆಗೂ ಕರೆಕ್ಟ್ 11 ಅವರು ನಾನಿಬ್ಬರು ಸೇರ್ಕೊಂಡು ಒಂದು ಚಿಕ್ಕದಾಗಿ ರಂಗೋಲಿ ಬಿಡಿಸಿದ್ವಿ ಸ್ವಲ್ಪ ಟೈಮಲ್ಲಿ. ಆಮೇಲೆ ನನಗೆ ಹೋಗೋ ಟೈಮಲ್ಲಿ ಬಾಚ್ಕೊಳ್ಳೋಕ್ಕೂ ಟೈಮ್ ಸಿಕ್ಕಿಲ್ಲ. ಯಾಕಂದರೆ ಬೆಳಗ್ಗೆ 4 ಗಂಟೆಗೆ ಎದ್ದರೂ ನಾವು ಹೋಗೋ ಅರ್ಜೆಂಟಿಗೆ ಬಾಚ್ಕೊಳ್ಳೋಕೆ ಕೂಡ ಆಗಿಲ್ಲ. ಸುಮ್ಮನೆ ಸೀರೆ ಸುತ್ಕೊಂಡು ಒಂದು ಸ್ಟಿಕ್ಕರ್ ಇಟ್ಕೊಂಡು ಲಿಫ್ಟಿಗೆ ಹಾಕ್ಕೊಂಡು ಹೊರಟ್ಬಿಟ್ಟಿದ್ದು. ಅಲ್ಲೇ ಹೋಗೋ ಸೈಡಲ್ಲೇ ರೋಡಲ್ಲೇ ತಿಂಡಿ ಮಾಡ್ಕೊಂಡಿದ್ದೆ ನಾನು ಮನೆಯಿಂದನೇ. ಹಾಗೆ ಸ್ವಲ್ಪ ಉಪ್ಪಿಟ್ಟು ತಿಂದ್ಕೊಂಡು ಹೋದ್ವಿ. ಉಪವಾಸ ಇರಬೇಕಿತ್ತು, ಆದರೆ ಉಪವಾಸ ಇದ್ದಿಲ್ಲ ನಾನು. ಕುಂಡಲೀಕ ವರದ ಅರಿವಿಟ್ಟ ಶ್ರೀ ಜ್ಞಾನದೇವ ತುಕ
ರಂಗೋಲಿ ಬಿಡಿಸಿ ರೆಡಿ ಮಾಡೋ ಅಷ್ಟಿಗೆ ತೇರು ಬಂದೇ ಬಿಡ್ತು. ಯಾವಾಗಲೂ ಇದು ನಡೆಯೋದು ಆಷಾಢ ಏಕಾದಶಿ ಟೈಮಲ್ಲಿ. ಯಾವಾಗಲೂ ನಾನು ವರ್ಷ ಫುಲ್ಲು ಯಾವಾಗಲೂ ಪೂಜೆ ಕೊಡ್ತಾನೆ ಇರ್ತೀನಲ್ಲಿ. ಆಮೇಲೆ ಏನು ಮಾಡಿದ್ವಿ, ಅದು ಮುಗಿಸ್ಕೊಂಡು ಪೂಜೆ ಕೊಟ್ಟು ಈ ಕಡೆ ಪಾಂಡುರಂಗ ದೇವಸ್ಥಾನಕ್ಕೆ ಬಂದ್ವಿ. ಯಾಕಂದರೆ ತೇರು ಜೊತೆನೇ ಜನ ಎಲ್ಲ ಹೋಗಿರ್ತಾರೆ, ದೇವ್ರ ದರ್ಶನ ನೀಟಾಗಿ ಆಗತ್ತೆ ಅಂತ ಹೇಳಿ ಬಂದು ಪಾಂಡುರಂಗ ದೇವಸ್ಥಾನಕ್ಕೆ ಪೂಜೆ ಕೊಟ್ಟು ದರ್ಶನ ಮುಗಿಸ್ಕೊಂಡು ಮತ್ತು ನಾವು ಹೊರಟ್ವಿ. ಯಾಕಂದರೆ ನಾವು ಇರಬೇಕು ಅಂತ, ಯಾಕಂದರೆ ನೆಕ್ಸ್ಟ್ ಡೇ ಇಲ್ಲಿ ಊಟ ಇರುತ್ತೆ. ತುಂಬ ವರ್ಷ ಆಗಿತ್ತು ನಮ್ಮ ದೇವಸ್ಥಾನದ ಊಟ ಮಾಡ್ಕೊಂಡು. ಹಾಗಾಗಿ ಏನು ಮಾಡಿದ್ವಿ, ನಾವು ಅಲ್ಲೇ ಉಳ್ಕೊಂಡ್ವಿ ಒಂದಿನ. ಮುಂದೆ ಹೇಳ್ತಾ ಹೋಗ್ತೀನಿ ಹೇಗೆ ಏನು ಅಂತ. ಇದು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿ ಇದು ಹೋಮ ಎಲ್ಲ ಮಾಡಿದ್ರು, ಅದ್ರದ್ದು ಪೂಜೆ. ಆಮೇಲೆ ಇಲ್ಲಿಂದ ನಾವು ಏನು ಮಾಡಿದ್ವಿ, ಹೊರಟ್ವಿ ಊಟ ಮುಗಿಸ್ಕೊಂಡು ಇದು ಮಾಡೋಣ ಅಂತ, ಏನು ಊಟ ಮುಗಿಸೋಣ ಅಂತ. ಯಾಕಂದರೆ ನಮ್ಮ ಬೀಗರು ಬಂದಿದ್ದವರು ಅವತ್ತು ಫುಲ್ ಏಕಾದಶಿ ದಿನ ಉಪವಾಸ. ಅವರು ಊಟ ಮಾಡಲ್ಲ, ಅಂದರೆ ತಿಂಡಿ ತಿಂದಿರಲ್ಲ, ಉಪವಾಸ. ಮಧ್ಯಾಹ್ನವರೆಗೂ ದೇವ್ರ ದರ್ಶನ ಆಗೋವರೆಗೂ ಏನೂ ತಿನ್ನಲ್ಲ ಅಂತ ಹೇಳಿ ಏನು ಪಾಪ ತಿಂದಿದ್ದಿಲ್ಲ ಅವರು. ಹಾಗಾಗಿ ಅವ್ರಿಗೆ ಕರ್ಕೊಂಡು ಊಟ ಮಾಡಿಸೋಣ ಅಂತ ಹೇಳಿಬಿಟ್ಟು ನಾವು ಮತ್ತೆ ಕಾರ್ ತೊಗೊಂಡು ಹೊರಟಿದ್ದು ಹೋಟೆಲ್ಗೆ. ನಮ್ಮದು ಹಾಸನಲ್ಲಿ ಇರಬೇಕಾದ್ರೆ ನಾವು ಫ್ರೆಂಡ್ಸ್ ಯಾವಾಗಲೂ ಮಕ್ಕಳಿಗೆಲ್ಲ ಕರ್ಕೊಂಡು ದೇವ್ರ ಮುಂದೆ ಹೋಗಬೇಕಾದ್ರೆ ಈ ಥರ ಉತ್ಸವ ಎಲ್ಲ ಕರೆಸಿರ್ತಾರೆ, ಅದೆಲ್ಲ ನೋಡ್ಕೊಂಡ್ಬಿಟ್ಟು ನಾವು ಊಟಕ್ಕೆ ಬಂದ್ವಿ. ಇಲ್ಲಿ ನಿಜ ಹೇಳಬೇಕು ಅಂದರೆ ನಾವು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಮಕ್ಕಳಿಗೆಲ್ಲ ಕರ್ಕೊಂಡು ಯಾವಾಗಲೂ ಊಟಕ್ಕೆ ಬರ್ತಾಯಿದ್ವಿ. ಫ್ರೆಂಡ್ಸ್ ಮಧ್ಯಾಹ್ನ ಹೊತ್ತು ಬಂದು ಊಟ ಮಾಡ್ಕೊಂಡು ಪಾರ್ಕಿಗೆ ಕರ್ಕೊಂಡು ಹೋಗಿ ಮಕ್ಕಳಿಗೆ, ಆಮೇಲೆ ಮನೆಗೆ ಹೋಗ್ತಾಯಿದ್ವಿ. ಅದಕ್ಕೆ ಮತ್ತೆ ಇದೇ ಹೋಟೆಲಿಗೆ ಹುಡ್ಕೊಂಡು ಬಂದ್ವಿ ಊಟಕ್ಕೆ. ಆಮೇಲೆ ಪನ್ನೀರ್ ತೊಗೊಂಡ್ವಿ. ಆಮೇಲೆ ಆ ದಿನ ನಾವು ಅನ್ನ ತಿನ್ನಲ್ಲ. ಏಕಾದಶಿ ದಿನ ನಾವು ಪೂರಿ, ಮನೇಲಿದ್ದಾಗ ಪೂರಿ ಸಾಗು ಮಾಡ್ತೀನಿ, ನೈಟು ಉಪ್ಪಿಟ್ಟು ಮಾಡ್ತೀನಿ. ಆದರೆ ನಾವು ಊರಿಗೆ ಹೋಗಬೇಕಿತ್ತಲ್ವ, ಹಾಗಾಗಿ ಬೆಳಗ್ಗೆನೇ ಉಪ್ಪಿಟ್ಟು ಮಾಡಿದ್ದೆ. ಮಧ್ಯಾಹ್ನ ಅನ್ನ ಸಾಂಬಾರು ತಿನ್ನೋ ಥರ ಇದ್ದಿಲ್ಲ, ಅದಕ್ಕೆ ನಾವು ರೋಟಿ ಆರ್ಡರ್ ಮಾಡಿಬಿಟ್ವಿ. ನನ್ನ ಮಗಳು ಸೂಪು, ರೋಟಿ ಅದು ಇದು ಅಂದರೆ ಸೈಡ್ ಸ್ವಲ್ಪ ಮಾಡ್ಕೊಂಡ್ವಿ. ಚೆನ್ನಾಗಿ ಮಾಡಿದರು. ಅಲ್ಲಿನ ಬಗ್ಗೆ ಹೇಳೋಂಗಿಲ್ಲ, ಊಟ ಯಾವಾಗಲೂ ಚೆನ್ನಾಗೇ ಇರುತ್ತೆ. ಇದು ಗೊತ್ತಿತ್ತು ನಮಗೆ ಹೋಟೆಲ್ ಊಟ ಚೆನ್ನಾಗಿರುತ್ತೆ ಅಂತ, ಹಾಗಾಗಿ ಊಟ ಮುಗಿಸ್ಕೊಂಡ್ವಿ. ಅಲ್ಲಿ ಬಂದುಬಿಟ್ಟು ಮಕ್ಳಿಗೆ ಮೆಮೊರಿ ಬರ್ತಾಯಿದ್ದಿದ್ದು, ಚಿಕ್ಕದ್ರಲ್ಲಿ ಕರ್ಕೊಂಡು ಬರ್ತಿದ್ನಲ್ವ, ಅದೇ ಮೆಮೊರಿ. ಅಲ್ಲಿಂದ ನಾವು ಹೊರಟಿದ್ದು ನೆಂಟರು ಮನೆಗೆ, ಯಾಕಂದರೆ ಡ್ರೆಸ್ ಚೇಂಜ್ ಮಾಡಬೇಕಿತ್ತು. ಹಾಗಾಗಿ ನೆಂಟರು ಮನೆಗೆ ಹೋದ್ವಿ. ಹೋಟೆಲ್ ಮಾಡೋದು ಮುಂಚೆ ಚೇಂಜ್ ಮಾಡೋಣ, ಆಮೇಲೆ ಎಲ್ಲಾದರೂ ಹೋಟೆಲ್ ನೋಡೋಣ ಅಂತ ಐಡಿಯಾ ಇದ್ದಿದ್ದು ಆ ರೀತಿ ನಮಗೆ. ಆಮೇಲೆ ಏನಾಯಿತು, ದೇವಸ್ಥಾನ ಸಾಯಿಬಾಬಾ ದೇವಸ್ಥಾನಕ್ಕೆ ಬಂದು ತುಂಬ ವರ್ಷ ಆಗಿತ್ತು. ಯಾಕಂದರೆ ಈ ದೇವಸ್ಥಾನಕ್ಕೆ ತುಂಬ ವರ್ಷದ ಮೇಲೆ ಬಂದಿದ್ದು. ತುಂಬ ವರ್ಷದ ಮೇಲೆ ಅಂದರೆ ಫಸ್ಟ್ ಆದರೆ ಗುರುವಾರ ಬರ್ತಾಯಿದ್ದೆ ದೇವಸ್ಥಾನಕ್ಕೆ, ಸಾಯಿಬಾಬಾ ದೇವಸ್ಥಾನಕ್ಕೆ. ಬೆಳಗ್ಗೆ ಆದರೂ ಆಯಿತು, ಸಾಯಂಕಾಲ ಆದರೂ ಆಯಿತು, ದರ್ಶನ ಮುಗಿಸ್ಕೊಂಡು ಹೋಗ್ತಾಯಿದ್ವಿ. ಮತ್ತು ಹಾಸನಿಗೆ ಹೋದರೆ ಸೀ ಫುಡ್ ತಿಂದಿಲ್ಲ ಅಂದರೆ ಸಮಾಧಾನವೇ ಆಗೋಲ್ಲ.
ಅದಕ್ಕೋಸ್ಕರ ನಾವು ಫಸ್ಟಿಂದ ನನ್ನ ಮದುವೆ ಆಗಿದ್ದ ಟೈಮಿಂದನೂ ನಾವು ಇಲ್ಲೇ ಬರ್ತಾಯಿದ್ದಿದ್ದು ಯಾವಾಗಲೂ ಹೋಟೆಲ್ಗೆ ದೋಸೆ ಇಡ್ಲಿ ಎಲ್ಲ ತಿನ್ನೋಕ್ಕೆ. ಹಾಗಾಗಿ ಅದೇ ಗ್ಯಾಪ್ನ ಇಟ್ಕೊಂಡು ಮತ್ತೆ ಇಲ್ಲಿಗೆ ಬಂದ್ವಿ. ಮೊದಲು ಥರ ರುಚಿ ಇಲ್ಲ, ಅಂದರೆ ಮೊದಲು ತುಂಬ ಚೆನ್ನಾಗಿರ್ತಿತ್ತು, ಅಂದರೆ ಈಗ ಅಷ್ಟೊಂದು ಹೇಳ್ಕೊಳ್ಳೋ ಥರ ಇಲ್ಲ ಅನ್ನಿಸ್ತು ನನಗೆ. ಅಲ್ಲಿ ತಿನ್ಕೊಂಡು ಮತ್ತೆ ನಾವು ಬಂದಿದ್ದು ನನ್ನ ಮಗಳು ಸ್ಯಾರಿ ತೊಗೊಳ್ಬೇಕಿತ್ತು. ಅವ್ರ ಅತ್ತೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಕೊಡ್ಸೋಕ್ಕೆ ಅಂತ ಕರ್ಕೊಂಡು ಬಂದರು. ಹಾಗಾಗಿ ಸ್ಯಾರಿ ನೋಡ್ತಾಯಿದ್ರು, ಯಾವ ಸ್ಯಾರಿ ತೊಗೋಬೇಕು ಅಂತ ಹೇಳಿ. ನನ್ನ ಮಗಳು ತೊಗೋಬೇಕಾಗಿದ್ದು ಪಿಂಕು ಗ್ರೀನ್ ಅಂತ ಏನೋ ಹುಡುಕ್ತಾ ಇದ್ಲು. ಹಾಗಾಗಿ ತುಂಬ ಲೇಟ್ ಆಯಿತು, ಸ್ಯಾರಿ ಹುಡ್ಕೊಂಡು ಕೂತಿದ್ಲು. ಆಮೇಲೆ ಅಂತೂ ಇಂತೂ ಸೀರೆ ಸಿಕ್ತು. ಒಂದು 20-25 ಸೀರೆ ತೆಗೆದಿರಬೇಕು ನೋಡಿ ಒಂದು ಸೀರೆ ಹುಡ್ಕೋಕ್ಕೆ. ಆಮೇಲೆ ಸೀರೆ ತೊಗೊಂಡ್ರು, ಅವ್ರ ಅತ್ತೆ ಕೂಡ ಒಂದು ಸೀರೆ ತೊಗೊಂಡ್ರು. ಹಾಸನಿಗೆ ಬಂದಿದ್ದಕ್ಕೆ ಪಾಪ ನಾನೇ ಕೊಡಿಸ್ಬೇಕಿತ್ತು, ನನಗೆ ಕ್ಯಾಪ್ನೇ ಬಂದಿಲ್ಲ ಆ ಟೈಮಲ್ಲಿ. ಅವ್ರು ತೊಗೊಳ್ತಿದ್ರು, ನಾನು ಸುಮ್ಮನೆ ನೋಡ್ಕೊಂಡು ಕೂತಿದ್ದೆ. ನನಗೆ ಅದೆಲ್ಲ ಗ್ಯಾಪ್ನೇ ಬಂದಿಲ್ಲ, ಅಂದರೆ ನಾನೇ ಕೊಡಿಸಿದ್ರು ಆಗ್ತಿತ್ತು. ನನಗೆ ಆಮೇಲೆ ಮನಸ್ಸಲ್ಲಿ ಅನ್ನಿಸ್ತಾ ಇತ್ತು, ಅಯ್ಯೋ ನಾನು ಎಂಥ ಕೆಲಸ ಮಾಡಬೇಕು, ಫಸ್ಟ್ ಟೈಮ್ ನನ್ನ ಜೊತೆ ಬಂದಿದ್ದಾರೆ, ಕೊಡಿಸ್ಬೇಕಿತ್ತಲ್ವ ಅಂತ. ಆದರೆ ನಾನು ಕೊಡಿಸೇ ಇಲ್ಲ, ಅದೊಂದು ಬೇಜಾರಾಗುತ್ತೆ. ಆಮೇಲೆ ಅದಾಗಿದ್ಮೇಲೆ ಮತ್ತೆ ನಾವು ನೈಟು ಹೋಟೆಲ್ ಮಾಡೋಕ್ಕೆ ಬಿಟ್ಟೇ ಇಲ್ಲ ನಮ್ಮ ರೆಂಟ್ರು. ಇಲ್ಲ ಮನೆ ಇದ್ದಾಗ ಯಾಕೆ ಹೋಟ್ಲು ಮಾಡ್ಕೊಂಡಿರ್ತೀರ, ಮನೆಗೆ ಬನ್ನಿ ಮನೇಲಿರಿ ಅಂತ ಹೇಳಿ ತುಂಬ ಫೋರ್ಸ್ ಮಾಡಿದ್ರು. ಆಮೇಲೆ ಹಾಗೂ ಸರಿ ಎಲ್ಲರೂ ಸಿಕ್ಕಿರ್ತಾರಲ್ಲ, ಮಾತಾಡ್ಕೊಂಡು ಇರ್ಬೋದಲ್ವ ಅಂತ ಏನು ಮಾಡಿದ್ವಿ ನಾವು, ಓಕೆ. ಆಮೇಲೆ ಅವ್ರ ಮನೆಯಲ್ಲೇ ಉಳ್ಕೊಂಡ್ವಿ ನಾವು. ಪಾಪ ರಾತ್ರಿ ಹೋಗ್ಬಿಟ್ಟು ಅವ್ರ ಮನೆಯಲ್ಲೇ ಉಳ್ಕೊಂಡ್ವಿ. ಊಟ ಎಲ್ಲ ಹಾಗೆ ಸೈಡೆಲ್ಲ ತಿನ್ಕೊಂಡು ಹೋಗಿದ್ವಿ, ಹಾಗೆ ಅವ್ರ ಮನೇಲಿ ಹೋಗಿ ಉಳ್ಕೊಂಡ್ವಿ. ಆಮೇಲೆ ಬೆಳಗ್ಗೆ ಎದ್ದು ಎಲ್ಲಿಗೆ ಹೋಗೋದು ಪ್ಲ್ಯಾನು ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಅಂದರೆ ನಮಗೆ ಯೋಚನೆ ಆಯಿತು ಬೇಲೂರು ಹಳೆಬೀಡು ನೋಡ್ಕೊಂಡು ಬಂದುಬಿಡೋಣ ಅಂತ. ಆದರೆ ನಮ್ಮ ಮಕ್ಕಳಿಗೆ ಬೆಳಗ್ಗೆನೇ ಹೋಗೋಕ್ಕೆ ನೀವು ಬೇಲೂರು ಹಳೆಬೀಡು ಬಿಸಿಲಿರುತ್ತೆ ಸಿಕ್ಕಾಪಟ್ಟೆ, ಬೇಡ ಅಂತ ಹೇಳಿದರು ಅಂತ ಡ್ರಾಪ್ ಮಾಡಿದ್ವಿ. ನೋಡಿದರೆ ಬೆಳಗ್ಗೆ ಹೇಳ್ತೀವಿ ವೆದರೇ ಚೇಂಜು, ಹಾಸನ ವೆದರ್ ಹೇಳಬೇಕಾ, ಎಷ್ಟು ಕೂಲಾಗಿ ಎಷ್ಟು ಕಾಮ್ ಆಗಿರುತ್ತೆ ಅಂತ ಹೇಳಿ. ಹಾಗೆ ಫುಲ್ ಹಾಸನಲ್ಲಿ ವೆದರ್ ಹೇಗಿತ್ತು ಅಂದರೆ ಫುಲ್ ಮಳೆ, ಮುಂಗಾರು ಮಳೆ ಥರ ಫೀಲ್ ಆಗ್ತಿತ್ತು, ಸಿಕ್ಕಾಪಟ್ಟೆ ಚಳಿ ಏನೋ ಒಂಥರ. ಆಮೇಲೆ ಸರಿ ಪಾಪ ನಮ್ಮ ರೂಪ ಬೆಳಗ್ಗೆನೇ ತಿಂಡಿ ಮಾಡಿಕೊಟ್ರು, ಪೂರಿ ಆಲೂಗಡ್ಡೆ ಪಲ್ಯ, ಚಟ್ನಿ, ಜಾಮೂನೆಲ್ಲ ಮಾಡಿದರು. ತಿನ್ಕೊಂಡು ಅವ್ರ ಮನೆಯಿಂದನೇ ಹೊರಟಿದ್ದು ನಾವು ದೇವಸ್ಥಾನಕ್ಕೆ. ಎಲ್ಲಿ ಅಂದರೆ ಅಲ್ಲೇ ಒಂದು ಈಶ್ವರ ದೇವಸ್ಥಾನ ಇದೆ. ನಾನು ಈ ದೇವಸ್ಥಾನಕ್ಕೆ ಫಸ್ಟ್ ಒಂದು ಸತಿ ಹೋಗಿದ್ದೆ, ಒಂದೇ ಸತಿ. ಹಾಸನಲ್ಲಿ ಇದ್ದಾಗ ನಾನು ಹೋಗಿದ್ದೆ ಫಸ್ಟ್ ಟೈಮ್ ಒಂದೇ ಸತಿ, ಮತ್ತು ಹೋಗೇ ಇದ್ದಿಲ್ಲ. ಈ ಸತಿ ಮತ್ತೆ ಅಲ್ಲಿಗೆ ಹೋದ್ವಿ ದೇವಸ್ಥಾನಕ್ಕೆ. ಆಮೇಲೆ ಹೆಂಗೂ ವೆದರ್ ಫುಲ್ ಚೇಂಜ್ ಆಗಿತ್ತಲ್ಲ, ಕಾಮ್ ಆಗಿತ್ತಲ್ಲ, ಎಷ್ಟು ಚೆನ್ನಾಗಿ ಅನ್ನಿಸ್ತಿತ್ತು ಅಂದರೆ, ನಮ್ಮ ಬೆಂಗಳೂರು ವೆದರ್ ನೋಡಿ ನಮಗೆ ಸಿಕ್ಕಾಪಟ್ಟೆ ಬಿಸಿಲಿರುತ್ತಲ್ವ, ನೋಡಿ ಏನಾಗ್ಬಿಟ್ಟಿದೆ, ಬೇಜಾರಾಗ್ಬಿಟ್ಟಿದೆ ಆಯಿತಾ. ಯಪ್ಪ ಯಾವಾಗ ಮಳೆ ಬರುತ್ತಪ್ಪ ಅಂತ. ಆದರೆ ಹೇಳಬೇಕು ಅಂದರೆ ಈ ಸತಿ ನಿಜ ಮಳೆ ಇಲ್ಲ ಬೆಂಗಳೂರಲ್ಲಿ ಸ್ವಲ್ಪನೂ. ಆದರೆ ಹಾಸನಲ್ಲೂ ಸ್ವಲ್ಪ ಮಳೆ ಅಂತ ಅನ್ನಿಸ್ತು. ಆಮೇಲೆ ತುಂಬ ಏನಲ್ಲ, ಸ್ವಲ್ಪ ಮಳೆ ಅಂತ ಅನ್ನಿಸ್ತು. ನಾವು ಹೋಗೋ ಟೈಮಲ್ಲಿ ಮಳೆ ಇತ್ತಷ್ಟೆ. ಮಳೆ ಅಂದರೆ ಜೋರು ಮಳೆ ಅಲ್ಲ, ಮುಂಗಾರು ಮಳೆ ಅಂತಾರಲ್ಲ ಆ ಥರ ಸ್ವಲ್ಪ ಮಳೆ ಬೀಳ್ತಾ ಇತ್ತು. ಆಮೇಲೆ ನಾವು ಹೋಗೋ ದಾರಿಲೆಲ್ಲ ಆಲೂಗಡ್ಡೆ ಗಿಡ, ತೆಂಗಿನಕಾಯಿ ಗಿಡ ಇತ್ತು. ಆಲೂಗಡ್ಡೆ ಹಾಕಿದ್ರು, ಆಮೇಲೆ ಜೋಳ ಹಾಕಿದ್ರು. ಅದೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ದರೆ ವೆದರ್ ಒಂಥರ ಕಾಮಾಗಿತ್ತು, ಮತ್ತು ಫುಲ್ ಮೋಡ ಇತ್ತು. ಆ ಬೆಟ್ಟದ ಮೇಲೆಲ್ಲ ಮೋಡ ಇತ್ತು, ಹಾಗಾಗಿ ನೋಡೋಕ್ಕೆ ಒಂಥರ ಖುಷಿ ಆಗ್ತಿತ್ತು. ಬೆಂಗಳೂರಲ್ಲಿ ಈ ವೆದರ್ ಚೇಂಜ್ ಇರೋದ್ರಿಂದ ಆಚೆ ಹೋಗೋದು ಇಲ್ಲ, ಹಾಗಾಗಿ ಏನೂ ಅನಿಸೋದೇ ಇಲ್ಲ. ಯಾವಾಗಲೂ ಮನೆ ಆಯಿತು ನಾನಾಯಿತು ಹಂಗೆ ಇದ್ಬಿಡ್ತೀನಿ. ಆದರೆ ಹಾಸನಿಗೆ ಹೋದಾಗ ಈ ಥರ ಆಚೆ ಹೋದಾಗ ಅದು ಈ ಥರ ವೆದರಲ್ಲಂತೂ ಇನ್ನೂ ಖುಷಿ ಆಗ್ತಾಯಿತ್ತು, ಏನೋ ಒಂಥರ ಖುಷಿ ಆಗ್ತಿತ್ತು ನಮಗೆ. ಸರಿ ಅದು ನೋಡ್ಕೊಂಡು ಬರ್ತಾ ದೇವಸ್ಥಾನ ಸಿಕ್ಕೇ ಬಿಡ್ತು. ನಾವು ಬಂದಾಗ ಹೇಗಿತ್ತೋ ಹಾಗೇ ಇದೆ ದೇವಸ್ಥಾನ. ಆಮೇಲೆ ನೋಡಿ ನಾವು ಬಂದಾಗ ಹೇಗಿದೆ ಅಲ್ವಾ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ನೋಡಿ ನೀವು ಎಷ್ಟು ಚೇಂಜ್ ಆಗಿಬಿಟ್ಟಿತ್ತು ಅಂದರೆ, ಫುಲ್ ಬಿಸಿಲು ಬಂದುಬಿಟ್ಟಿತ್ತು ಆಯಿತಾ. ನನ್ನ ಮಗಳಿಗೆ ಇದು ಚಳಿ ಅಂತೆ, ನಾವು ಬೆಂಗಳೂರಲ್ಲಿ ಇದ್ದು ಇಷ್ಟೇ ಇದಕ್ಕೆ ಚಳಿ ಅಂತ. ನನಗೇನು ಚಳಿ ಆಗ್ತಿದ್ದಿಲ್ಲ, ಅವಳಿಗೆ ಚಳಿ ಅಂತಿದ್ಲು. ಆಮೇಲೆ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆಲಿ ಏನಾಯಿತು, ಚಳಿ ಬಿಟ್ಟೇ ಬಿಡ್ತು. ನಾವು ಹೋದ್ವಿ ದೇವ್ರ ದರ್ಶನ ಮಾಡೋಣ ಅಂತ, ಹಾಗೆ ಫೋಟೋ ಗೀಟೋ ಎಲ್ಲ ತೆಕ್ಕೊಳ್ತಾ ಇದ್ವಿ. ಹೋಗ್ಬಿಟ್ಟು ನೋಡ್ಬಿಟ್ಟು ಅನ್ನಿಸ್ತಿತ್ತು, ಅಯ್ಯೋ ಎಷ್ಟು ಚೆನ್ನಾಗಿದೆಪ್ಪ ವೆದರು ಅಂತ. ಇನ್ನೊಂದು ಅರ್ಧ ಗಂಟೆಲಿ ನಾವು ಹೇಳೋಕ್ಕೆ ಆಗಲ್ಲ, ಅಷ್ಟು ಚೇಂಜ್ ಆಗೋಯ್ತು. ದೇಖ್ಲಾವಾ ಆಚೆ ಬಗ್ತೆ ಇವರಿಗೆ ಫೋಟೋ ತೆಗಿತಾ ಇದ್ದೆ. ಇವರಿದ್ದಾರಲ್ಲ, ಇವ್ರ ಮನೇಲೇ ನಾವು ಉಳ್ಕೊಂಡಿದ್ದು ರೂಪ ಅಂತ ಹೇಳಿ, ಅವ್ರ ಮನೇಲಿ ಉಳ್ಕೊಂಡು ಹೋಗಿದ್ದು ನಾವು. ಆಮೇಲೆ ಮತ್ತೇನಾಯಿತು, ದೇವಸ್ಥಾನದ ಮೇಲೆ ಹತ್ತುತ್ತಾ ಇದ್ವಿ. ಅಂದರೆ ನಿಮಗೇನು ಫ್ಯಾನ್ ಕಾಣಿಸ್ತಿದ್ಯೋ, ಆ ಫ್ಯಾನ್ ಗಾಳಿಗೆ ಸುತ್ತಾನೂ ಇತ್ತು, ಮೋಡದಲ್ಲಿ ಫುಲ್ ತುಂಬ್ಕೊಂಬಿಟ್ಟಿತ್ತು. ಅದು ಫುಲ್ ಕ್ಲಿಯರಾಗೇ ಕಾಣಿಸ್ತಿದ್ದಿಲ್ಲ. ಆಮೇಲೆ ನೋಡ್ತಾ ಒಂದು 15-20 ನಿಮಿಷ ವೆದರೇ ಚೇಂಜ್ ಆಗೋಯಿತು ಆಯಿತಾ.
ನಾವು ಅವಾಗ ಹೇಗಿತ್ತೋ ಈಗಲೂ ಹಾಗೇ ಇದೆ ದೇವಸ್ಥಾನ ನೋಡಿ. ಹಿಂಗಿದ್ದಿದ್ದು ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಫುಲ್ ಬಿಸಿಲು ಆ ಥರ ಆಗಿಬಿಡ್ತು. ಇಲ್ಲೆಲ್ಲ ಫೋಟೋ ತೆಕ್ಕೊಂಡ್ವಿ. ನನ್ನ ಮಗಳಿಗೆ ಫಸ್ಟೇ ಈಶ್ವರ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅವಳು ಹತ್ತಿದ್ದೇ ತಡ ಫಸ್ಟ್ ಎಲ್ಲಿ ದೇವ್ರ ದರ್ಶನ, ದೇವ್ರು ಎಲ್ಲಿ ಓಡೋಗ್ಬಿಡುತ್ತೋ ಅಂತ ಫಸ್ಟ್ ದರ್ಶನ ಮಾಡೋಕ್ಕೆ ಹೋಗ್ಬಿಟ್ಲು. ಅಷ್ಟು ಇಷ್ಟ ಅವಳಿಗೆ ಈಶ್ವರ ಅಂದರೆ. ಶಿವ ಅಂದ್ರೇ ಮೊದಲಿಂದನೂ ಅವಳು ತುಂಬ ಭಕ್ತಿ. ಅದು ಏನು ಅಂದರೆ ಫಸ್ಟು ಅದು ಸೋಮವಾರ ಇತ್ತು ಆವತ್ತು, ಇದ್ದಿಲ್ಲ ಆದರೂ ಭಾನುವಾರ ಆವತ್ತು ಫಸ್ಟು ದರ್ಶನ ಮಾಡೋಕ್ಕೆ ಓಡೋಗ್ಬಿಟ್ಲು ಅವಳು. ಹಾಗೆ ನಾವು ಫೋಟೋ ಎಲ್ಲ ತೆಕ್ಕೊಂಡ್ವಿ. ಫೋಟೋ ಎಲ್ಲ ತೆಕ್ಕೊಂಡು ಏನೋ ಒಂಥರ, ನಾನು ಫಸ್ಟ್ ಟೈಮ್ ಬಂದಾಗಲೂ ಇಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿತ್ತು. ತುಂಬ ಈ ಥರ ವೆದರ್ ಇದ್ದಿಲ್ಲ. ಈ ವೆದರ್ ನೋಡ್ಬಿಟ್ಟು ಅಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು. ಎಷ್ಟು ಚೆನ್ನಾಗಿದೆ ಅಪ್ಪ ವೆದರು ಅಂತ ಹೇಳ್ಬಿಟ್ಟು. ಸುತ್ತಮುತ್ತ ಖಾಲಿ ಜಾಗ, ಆರಾಮಾಗಿ ಏನೋ ಒಂಥರ ಕಾಮಾಗಿರುತ್ತೆ. ಏನೋ ಒಂಥರ ಕೂತ್ಕೋಬೇಕು ಅನಿಸುತ್ತೆ, ಇರಬೇಕು ಅನಿಸುತ್ತೆ. ಆ ಥರ ಚೆನ್ನಾಗಿತ್ತು. ಆಮೇಲೆ ನೋಡಿದರೆ ಬಿಸಿಲು ಸ್ಟಾರ್ಟ್ ಆಗೇ ಬಿಡ್ತು. ಹೇಗೆ ಅಂತಲೇ ಹೇಳೋಕ್ಕಾಗಲ್ಲ. ಆಟೋಮೆಟಿಕ್ ಬಿಸಿಲು ಹೇಗೆ ಶುರು ಹೋಯಿತು ಅಂದರೆ ಫುಲ್ಲು ಇದ್ರ ಥರ ಮೋಡ ಇದ್ದಿದ್ದು ಮೋಡನೇ ಇದ್ದಿಲ್ಲ. ಈಗ ಇದೆ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟರೆ ಮೋಡನೇ ಇಲ್ಲ. ಆಮೇಲೆ ನಮ್ಮ ಬೀಗರು ಕೂಡ ನೋಡ್ಬಿಟ್ಟು ಖುಷಿ ಆಯಿತು. ಅವ್ರಿಗೂ ವೆದರ್ ಚೆನ್ನಾಗಿತ್ತಲ್ವ, ಅವರಿಗೂ ಏನೋ ಒಂಥರ ಇಷ್ಟ ಆಯಿತು. ಪಾಪ ಫಸ್ಟ್ ಟೈಮ್ ಅವ್ರು ಬಂದಿದ್ದು ಚೆನ್ನಾಗಿ ಅನ್ನಿಸ್ತು ಅವ್ರಿಗೆ. ಆಮೇಲೆ ನಮ್ಮ ಬೀಗ್ರಿಗೆ ಇದೆಲ್ಲ ತೋರಿಸ್ಕೊಂಡು ನಾವು ಊಟ ಕಡೆ ಹೋದ್ವಿ ಆಯಿತಾ. ಯಾವಾಗಲೂ ಅಲ್ಲಿ ಊಟ ಇರುತ್ತೆ, ವರ್ಷ ಫುಲ್ ಊಟ ಇರುತ್ತೆ. ಹಬ್ಬ ಆಗಿದ್ದು ಮಾರನೇ ದಿನದಲ್ಲಿ ಒಂದು ಚೌಟ್ರಿ ಮಾಡಿರ್ತಾರೆ. ಆ ಚೌಟ್ರಿಲಿ ತುಂಬ ಜನ ಬಂದಿರ್ತಾರೆ ಊಟಕ್ಕೆ. ಇಲ್ಲೆಲ್ಲ ಫೋಟೋ ತೆಕ್ಕೊಂಡು ನಾವು ಮತ್ತೆ ಮಾರ್ಕೆಟಿಗೆ ಬೇರೆ ಹೋಗಬೇಕಿತ್ತು. ಯಾಕೆಂದರೆ ಹಾಸನಿಗೆ ಬಂದಾಗ ಕಾಳುಗಳು ತೊಗೊಂಡಿಲ್ಲ ಅಂದರೆ ಸಮಾಧಾನವೇ ಆಗೋಲ್ಲ ನನಗಂತೂ. ಹಾಗಾಗಿ ಅವರೆಕಾಯಿ, ದಪ್ಪಕಾಯಿ ಅಂದರೆ ಬೀನ್ಸ್ ಕಾಳೆಲ್ಲ ಸಿಗುತ್ತಲ್ಲ, ಅದೆಲ್ಲ ತೊಗೊಂಡು ಹೋಗೋಣ ಅಂತ ನಾವೇನು ಮಾಡಿದ್ವಿ, ಇಲ್ಲಿಂದ ಹೊರಟ್ವಿ. ಇಲ್ಲಿಂದ ಹೊರಟಾಗ ಹೋಗಿದ್ದು ಕಲ್ಯಾಣ ಮಂಟಪಕ್ಕೆ. ನಾನು 3-4 ವರ್ಷನೂ ಕೂಡ ಆಗಿತ್ತು ಅಲ್ಲಿ ಊಟ ಮಾಡಿ. ನನಗೆ ಈ ಸತಿ ಅನಿಸಿತ್ತು ಊಟ ಮಾಡ್ಕೊಂಡು ಬರಬೇಕು ದೇವ್ರ ಪ್ರಸಾದ ಅಂತ ಅನಿಸಿತ್ತು. ಅದಕ್ಕೋಸ್ಕರ ಉಳ್ಕೊಂಡಿದ್ವಿ. ಹಾಗೆ ದೇವ್ರ ಪ್ರಸಾದನೂ ತುಂಬ ಚೆನ್ನಾಗಿ ಮಾಡಿಸಿದ್ರು. ಊಟನೂ ತುಂಬ ಚೆನ್ನಾಗಿತ್ತು. 1-2 ಥರ ಪಲ್ಯ, ಪಲಾವ್, ಪೂರಿ ಎಲ್ಲ ತುಂಬ ಐಟಮ್ ಇತ್ತು. ನಾವು ಅಂದ್ಕೊಂಡ್ವಿ ಇಲ್ಲಿ ಬಂದಾಗ ಅಯ್ಯೋ ಇನ್ನೂ ಜನನೇ ಇಲ್ಲ, ನಾವೇ ಫಸ್ಟಾ ಅಂತ ಅಂದ್ಕೊಂಡ್ವಿ. ಇಲ್ಲ, ಆಲ್ಮೋಸ್ಟ್ ಜನ ತುಂಬಾ ಇದ್ದರು ಒಳಗೆ. ಫಸ್ಟ್ ರೌಂಡ್ ಆಗಿತ್ತು, ನಾವು 2ನೇ ರೌಂಡ್ ಊಟ ಕೂತ್ಕೊಂಡ್ವಿ. ಆ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಮಾರ್ಕೆಟಿಗೆ ಹೋಗಿ ಮಾರ್ಕೆಟಿಂದ ಬೆಂಗಳೂರು ಬರಬೇಕಿತ್ತು. ನಮ್ಮ ಪ್ರಯಾಣ ಹಾಸನ ಟು ಬೆಂಗಳೂರು ಈ ರೀತಿ ಇತ್ತು. ಮುಗಿಸ್ಕೊಂಡು ಮತ್ತೆ ಫೋಟೋ ಎಲ್ಲ ತೆಕ್ಕೊಂಡು ಮಾರ್ಕೆಟಲ್ಲಿ ಸ್ವಲ್ಪ ಸಾಮಾನು ತೊಗೊಂಡು ನಾವು ಬೆಂಗಳೂರು ಕಡೆ ಹೊರಟ್ಬಿಟ್ಟು ಬಂದ್ವಿ. ನಿಮಗೆ ಇಷ್ಟ ಆದರೆ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮತ್ತು ವಿಡಿಯೋ ಯಾವ ರೀತಿ ಬೇಕು ಅಂತ ಹೇಳಿ ಅಂತ